ಅಲ್ಟೋ ಕೈ ಮಾಡ್ತಾನೆ. ಅವನಿಗೆ ಒಂದು 500 600 ಹಿಂಗ್ ಕೊಟ್ಟು ಹೋಗ್ಬಿಡ್ತೀವಿ. ಈಗ ಆ ಕಡೆ ಪಾಸಿಂಗ್ ಇರ್ತಾವಲ್ಲ, ಇವ್ರು MT ಹೋಗಾರಪ್ಪ ಇವ್ರು ತುಂಬ ಕಳಿಸ್ತಾರೆ. ಇಲ್ಲಿಗೆ ಬರೋಗನ ಒಂದು 15,000 ರೂಪಾಯಿ ಉಳಿತೀವಿ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಇಮ್ರಾನ್ ಅಂತ ಸರ್. ಯಾವ ಊರು ಸರ್ ನಿಮ್ದು? ನಮ್ದು ಗದಗ ಸರ್. ಗದಗ. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದು? ಸರ್ ನಾವು ಕಲ್ತ್ಬಿಟ್ಟು ಒಂದು 12 ವರ್ಷ ಆಯ್ತು ಸರ್. 12 ವರ್ಷ. ಹೇಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದ? ಡ್ರೈವಿಂಗ್ ಫೀಲ್ಡ್ಗೆ ಹೆಂಗಂದ್ರೆ ನನಗೂ ಒಂದು ಛಲ ಇತ್ತು. ನಮ್ಮ ಮೈಂಡಲ್ಲಿ ಆಗಿನ ಟೈಮ್ನಲ್ಲಿ ತಲೆಗೆ ಹೊಳಿಲಿಲ್ಲ. ಏನಂದ್ರೆ ಅಭ್ಯಾಸ, ಆಮ್ಯಾಗೆ ಶಾಲಿಗೆ ಹೋಗ್ತಿದ್ದೆ. ಹೋದ್ರೆ ಮನ್ಯಾಗ ಜಗ್ಗ ಬೈಯರು, ಹೋಗಂತಿದ್ರು. ಹೋಗ್ತಿದ್ದಿಲ್ಲ, ಶಾಲಿಗೆ ಹೋಗ್ತಿದ್ದಿಲ್ಲ. ಒಟ್ಟು ನನಗೊಂದು ಗಾಡಿ ಬಂದ್ರೆ ಒಂದು ಹುಚ್ಚು, ಆ ಗಾಡಿನ ಕಲಿಬೇಕು ಅನ್ನೋದೊಂದು ಛಲ ಇತ್ತು ಸರ್. ಹಾಗಾಗಿ ನೀವು ಡ್ರೈವಿಂಗ್ 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 ಫೀಲ್ಡ್ ಬಂದಾಗಿಂದ ಯಾವ್ಯಾವ ರೂಟ್ ಹೋಗಿದ್ದೀರಾ ಸರ್ ನೀವು? ಸರ್ ನಾವು ಹೋಗಿದ್ದೀನಿ ಸರ್, ರಾಜಸ್ಥಾನ್ ಮಟ್ಟ ಹೋಗಿದ್ದೀನಿ. ರಾಜಸ್ಥಾನ್. ಈಗ ನಿಮ್ ಗಾಡಿ ರೆಗ್ಯುಲರ್ ಯಾವ ರೂಟ್ ಹೋಗ್ತಾ ಇದೆ? ರೆಗ್ಯುಲರ್ ಇಲ್ಲೇ ಈಗ ಹಾಸನ, ಆಮ್ಯಾಗ ಇದು ಈ ಕಡೆ ಬೆಳಗಾವ್, ಹಿಂಗ. ಈಗಾಗ ಇದು ಆಲ್ ಇಂಡಿಯಾ ಪರ್ಮಿಟ್ ಇಲ್ಲ ಸರ್. ಅವಾಗ ಆಲ್ ಇಂಡಿಯಾ ಪರ್ಮಿಟ್ ಇದ್ದಾಗ ಮುಂಬೈ, ಅಹಮದಾಬಾದು, ಈಗ ಚೆನ್ನೈ, ಮದುರೈ ಎಲ್ಲ ಅಡ್ಡಾಡಿದ್ದೀನಿ ಸರ್ ನಾನು. ಎಲ್ಲ ಕಡೆ ಓಡಾಡಿದ್ದೀನಿ. ನಿಮ್ ಗಾಡಿ ಏನಕ್ಕೆ ಆಲ್ ಇಂಡಿಯಾ ಪರ್ಮಿಟ್ ಇಲ್ಲ? ಪರ್ಮಿಟ್ ಸರ್, ನಾನು ಅವರು ಹೇಳಿದ್ರು ಓನರ್, ನಂಗೆ ಮಾಡಿಸ್ಬಿಡಪ್ಪ ಪರ್ಮಿಟ್, ಆಲ್ ಇಂಡಿಯಾ ಪರ್ಮಿಟ್ ತಿಂದ್ರು. ಇಲ್ಲ ಸರ್, ಆಲ್ ಇಂಡಿಯಾ ಪರ್ಮಿಟ್ ಮಾಡಿದ್ರೆ ಏನು ಒಳ್ಳೇದಿಲ್ಲ. ಆಮ್ಯಾಗ ವರ್ಷಕ್ಕೆ 25,000 ಕೊಡ್ಬೇಕು ಪರ್ಮಿಟ್ಗೆ. ಈ ಗಾಡಿ 12 ಟನ್ 800 kg ಪಾಸಿಂಗ್ ಇದು ಗಾಡಿ. ಅದ್ರ ಸಂಬಂಧ ನಾನು ಏನಂದೆ, ಬೇಡ ಸರ್, ಮಾಡ್ಸೋದ್ ಬೇಡ ಅದು ಅಂತೇಳಿ ಅಂದೆ ಸರ್. ಅಂದ ತಕ್ಷಣ ಸರಿ ತಗೋರಪ್ಪ ಇರ್ಲಿ ಅಂತ ಹೇಳಿದ್ರು. ಈಗ ನೀವು ಆಲ್ ಇಂಡಿಯಾ ಪರ್ಮಿಟ್ ಇದ್ರೆ ನಿಮ್ಗೆ ಬಾಡಿಗೆ ಜಾಸ್ತಿ ಸಿಗೋತಲ್ಲ? ಏನು ಸಿಗೋದಿಲ್ಲ ಸರ್, ಅಲ್ಲಿದಲ್ಲೇ ಇದೆ ಅದು, ಅಲ್ಲಿದಲ್ಲೇ ಇದೆ, ಸಿಗುತ್ತೆ, ಹಿಂಗೇನಿಲ್ಲ. ಬಟ್ ಈ ಕಡೆ ಮದುರೈ ಮುಂಬೈ ಲೈನ್ ಚಲೋ ಇದೆ. ಆದ್ರೆ ಸುಮ್ನೆ ಗಾಡಿನೂ ದಣಿತೈತಿ ಸರ್, ಗಾಡಿ ದಣಿತೈತಿ. ಡಬಲ್ ಡ್ರಾವರ್ ಬೇಕು, ಸಿಂಗಲ್ ಡ್ರಾವರ್ಗಳೇ ಸಾಧ್ಯ ಆಗಲ್ಲ. ಈಗ ದುಡ್ಡು ಅಡ್ಡಬೇಕಂದ್ರೆ ಡಬಲ್ ಡ್ರಾವರೇ ಬೇಕು. ಹೌದು. ಈಗ ಆಲ್ ಇಂಡಿಯಾ ಪರ್ಮಿಟ್ ಹೋಗೋ ಬಾಡಿಗೆ ನಿಮ್ಗೆ ಲೋಕಲ್ ಅಲ್ಲಿ ಸಿಗುತ್ತಾ? ಹಂಗ ಸಿಗಲ್ಲ ಸರ್. ಲೋಕಲ್ ಹೆಂಗ ಸಿಗುತ್ತಂದ್ರೆ, ಈಗ ಗದಗ್ಲಿದ್ದ ನಾನು ಈ ಕಡೆ ತುಂಬ್ಕೊಂಬಂದ್ರೆ 1700 1600 ಟನ್ ನಡೀತಾ ಇದೆ. ಆಲ್ಮೋಸ್ಟ್ ನಿಮ್ಗೆ ಬಾಡಿಗೆ ವರ್ಕೌಟ್ ಆಗುತ್ತೆ ಸರ್. ವರ್ಕೌಟ್ ಆಗತ್ತೆ, ನಡೀತೈತೆ ಸರ್, ಹಂಗೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ನೀವು ತಂದಿರೋ ಲೋಡ್ ಎಲ್ಲಿಂದ ತಂದಿರೋದು? ಗದಗ್ಲಿದ್ದ ತಂದಿದ್ದೀನಿ ಸರ್. ಏನ್ ಲೋಡ್ ಇದೆ ಸರ್ ಗಾಡಿನಲ್ಲಿ? ಇದು ಕಡ್ಲೆ ಬೀಜ ಇದೆ. ಗದಗಿಂದ ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಒಂದು 400 ಚಿಲ್ಲರ್ ಆಗುತ್ತೆ ಸರ್. 400 ಕಿಲೋಮೀಟರ್ ಆಗುತ್ತೆ. ಎಷ್ಟು ಡೀಸೆಲ್ ಬೇಕಾಗುತ್ತೆ? ಡೀಸೆಲ್ 9,000 ರೂಪಾಯಿ ಡೀಸೆಲ್ ಹಾಕ್ಸಿದ್ರು ಸರ್. 2,000 ರೂಪಾಯಿ ನಮ್ಮ ಓನರ್ ಕೊಟ್ಟಿದ್ರು ಕೈಯಲ್ಲಿ, ಇಟ್ಕೊಂಡ್ ಹೋಗಪ್ಪ, ಏನಾದ್ರು ರೋಡಲ್ಲಿ ಏನಾದ್ರು ಹಂಗಿದ್ರೆ ಸಹಾಯ ಆಗುತ್ತೆ ಅಂತ ಹೇಳಿ 2,000 ರೂಪಾಯಿ ಕೊಟ್ಟು ಹಾಕ್ಸಿದ್ರು. ಅದೇ ಸರ್, 9,000 ಡೀಸೆಲ್ ಬೇಕಾಗುತ್ತೆ ಕಿಲೋಮೀಟರ್ಗೆ. ಎಷ್ಟು ಟನ್ ಪಾಸಿಂಗ್ ಸರ್ ನಿಮ್ ಗಾಡಿ? ಇದು 12 ಟನ್ 800 kg ಸರ್. 17 ಟನ್ ನೀವು ಹಾಕಿದಿರಲ್ಲ, ಈಗ ನಿಮ್ಗೆ 17 ಟನ್ಗೆ ಎಷ್ಟು ಬಾಡಿಗೆ ಸಿಗುತ್ತೆ ಗದಗಿಂದ ಮೈಸೂರಿಗೆ? ಟನ್ನಿಗೆ 1600 1700 ನಡೀತಾ ಇದೆ ಸರ್. 1700 ಹತ್ರ 29,000 ಆಗುತ್ತೆ. 17 ಟನ್ ಒಟ್ಟು 30,000 ಲೆಕ್ಕ ಇದೆ. 30,000 ಆಗುತ್ತೆ. ಈಗ ನೀವು ಒಂದು ಟ್ರಿಪ್ ಹೋಗಿ ಬಂದ್ರೆ ನಿಮ್ಗೆ ಎಷ್ಟು ಮಿಕ್ಬೋದು? ಒಂದ್ ಟ್ರಿಪ್ ಹೋಗಿ ಬಂದ್ರೆ ಸರ್, ಈಗ ಅಲ್ಲಿದ್ದ ನಾನು ತುಂಬ್ಕೊಂಡ್ ಬಂದಿದ್ದೀನ, ಹೊಳ್ಳಿ ಇಲ್ಲಿದ್ದ ಹೊಳ್ಳಿ ಅಲ್ಲಿಗೆ ಕರೆಕ್ಟ್ ರೇಟ್ ಸಿಗಲ್ಲ. ಅಂದ್ರೆ ಇವಾಗ ಟನ್ನೇಜ್ ಇರುತ್ತೆ ಇಲ್ಲಿ, ಬಟ್ ಈಗ ಈ ಕಡೆ ಗಾಡಿ ಹೋಗೋದು ಅಲ್ಲ, ಮೈಸೂರಿಂದ ಹೋಗುವ ಕಡಿಮೆ ಸಿಗುತ್ತೆ ಬಾಡಿ. ಏನಕ್ಕೆ ಕಮ್ಮಿ ಸಿಗುತ್ತೆ ಹಾಗೆ? ಯಾಕಂದ್ರೆ ಗಾಡಿ ಹೊಳ್ಳಿ ರಿಟರ್ನ್ ನಾವು ಆ ಕಡೆ ಹೋಗ್ಬೇಕಂದ್ರೆ ಕಡಿಮೆನೆ ಸಿಗೋದು. ಯಾಕಂದ್ರೆ ಪಾಸಿಂಗ್ ನೋಡ್ತಾರ, ಪಾಸಿಂಗ್ ನೋಡ್ಬಿಟ್ಟು ಪಾಸಿಂಗ್ ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಸಿಗ್ಬೋದು ಮೈಸೂರಿಂದ ಹೋಗೋದಾದ್ರೆ ನಿಮ್ಗೆ? ಮೈಸೂರಿಂದ ಹೋಗ್ಬೇಕಾದ್ರೆ ಒಂದು 12,000 13,000 ಟೋಲ್ಗೆ, ಆ ನಂತರ ಡೀಸೆಲ್ಗೆ ಕರೆಕ್ಟ್ ಆಗುತ್ತೆ ಸರ್. ನಿಮ್ಗೇನ್ ಲಾಭ ಸಿಗಲ್ಲ? ಅದ್ರಾಗ ಏನ್ ಸಿಗಲ್ಲ ಸರ್, ಓನರ್ಗೂ ಸಿಗಲ್ಲ, ನಮಗೂ ಸಿಗಲ್ಲ. ಹೆಂಗಂದ್ರೆ
ಈಗ ಅಲ್ಲಿದ್ದ ನಾವು ಚಲೋ ಬಾಡಿಗೆ ಹೊಂದಿರ್ತೀವಲ್ಲ ಸರ್, ಹ್ಮ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಡೀಸೆಲ್ ಗರಾಲಿ ಟೋಲ್ ಗರಾಲಿ ಅನ್ಕೊಂಡ್ ಹೋಗ್ತೀವಿ ಸರ್. ಆತರ ಮಾಡ ಹಾ ಹೌದೌದು ಸರ್. Loss ಇಲ್ಲಾಂದ್ರೆ ಮತ್ತೆ ಇಲ್ಲೇ ನಿಂದ್ರತ್ತೆ ಗಾಡಿ. ಹಾ ಹಾ ನಾವು ಹಂಗೆ ನಾವು ಇದು ಮಾಡಕ್ ಕುಂತ್ರೆ ಬಾಡಿಗೆ ಹ್ಮ್ ಇಲ್ಲೇ ನಿಂತು ಬಿಡ್ತೇವೆ ಗಾಡಿ. ಈಗ ನಾನ್ ಕೇಳೋದು ನಿಮ್ಗೆ ಗದಗಿಂದ ಮೈಸೂರಿಗೆ ಬರಕ್ಕೆ 1700 ರೂಪಾಯಿ ಬಾಡಿಗೆ ಇದೆ ಬಾಡಿಗೆ ಇದೆ ಸರ್. ಟನ್ನಿಗೆ. ಹಾ, ಟನ್. ಈಗ ಮೈಸೂರಿಂದಾನು ಗದಗ್ಗೆ ಹೋಗೋದ್ರಿಂದ ನಿಮ್ಗೆ ಯಾಕೆ ಇಲ್ಲಿ 1700 ಅಂದ್ರೆ ರೂಪಾಯಿ? ಗದಗ್ ಸಿಗಂಗಿಲ್ಲ ಸರ್ ಇಲ್ಲಿ. ಅಲ್ಲ ಬೇರೆ ಕಡೆ ಸಿಕ್ಕ ಬೇರೆ ಹುಬ್ಳಿ ಸಿಗುತ್ತೆ. ಹಾ ಹುಬ್ಳಿ ಸಿಗುತ್ತೆ ಅಷ್ಟೇ. ಅದು 17,000 18,000 ಮಿನಿಮಮ್, ಮ್ಯಾಕ್ಸಿಮಮ್ ಬಾಳ ಆಯ್ತು ಸರ್. ಅದು ಇಲ್ಲಿ ಯಾಕೆ ಕಮ್ಮಿ ಇರುತ್ತೆ ಬಾಡಿಗೆ ನಿಮ್ಗೆ? ಅಂದ್ರೆ ಅವರು ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರ ಸರ್, ಹ್ಮ್. ಗಾಡಿ ನಂಬರ್ ಪ್ಲೇಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರ. ಯಾಕಂದ್ರೆ ಈಗ ಗಾಡಿ ನಂಬರ್ ಪ್ಲೇಟ್ ಹೆಂಗೈತಿ, ಈಗ ಯಾವ ಕಡೆಲಿದ್ದ ಬಂದೈತಿ ಅದು ಹ್ಮ್. ಅಂತ ವಿಚಾರ ಮಾಡ್ತಾರ. ಲೋಕಲ್ ಗಾಡಿ ಆದ್ರೆ ಜಾಸ್ತಿ ಬಾಡಿಗೆ. ಹಾ, ಇಲ್ಲಿದೆ ಗಾಡಿ ಆತಂದ್ರೆ ಜಾಸ್ತಿ ರೇಟ್ ಇವರೇ ಕೊಡ್ತಾರೆ. ಆತರ. ಹಾ, ಈಗ ಆ ಕಡೆ ಪಾಸಿಂಗ್ ಇರ್ತಾವಲ್ಲ, ಹ್ಮ್. ಇವ್ರು ಎಂಟಿ ಹೋಗಾರಪ್ಪ ಇವ್ರು ಹ್ಮ್. ತುಂಬ ಕಳಿಸ್ತಾರೆ. ಆತರ. ಹಂಗಾಗಿ ನಿಮಗ್ ಬಾಡಿಗೆ ಕಮ್ಮಿ. ಬಾಡಿಗೆ ಕಡಿಮೆ ಸಿಗತ್ತೆ ಸರ್. ಸರ್ ಗದಗಿಂದ ಮೈಸೂರಿಗೆ ಬಂದಿರೋದ್ರಿಂದ ನಿಮ್ಗೆ 30,000 ಬಾಡಿಗೆ ಸಿಕ್ಕಿದೆ ಈಗ ಲೋಡಲ್ಲಿ. ಹಾ ಸರ್. ನಿಮ್ಗೆ ಎಷ್ಟು ಸೇವ್ ಆಗುತ್ತೆ ಈ ಲೋಡಲ್ಲಿ? 30,000 ರೂಪಾಯಿ ಬಂದಿರ್ತೈತಿ ಸರ್. ಹಾ. ಅದಕ್ಕೆ 9,000 ರೂಪಾಯಿ ಡೀಸೆಲ್ ಹಾಕಿಸಿರ್ತೀವಿ. ಆಮ್ಯಾಗ ಟೋಲಿಗೆ ಒಂದು 2,000 ರೂಪಾಯಿ ಟೋಲ್ ಕಟ್ಟಾಗತ್ತೆ. ಆ ನಂತರ ಒಂದ್ 2,000 ರೂಪಾಯಿ ಕೈಲಿ ಕೊಟ್ಟು ಕಳಿಸ್ತಾರೆ ಓನರು. ಇಲ್ಲಿಗೆ ಬರೋಗನ ಒಂದು 15,000 ರೂಪಾಯಿ ಉಳಿತೀವಿ ಸರ್. 15,000 ಒಂದು ಟ್ರಿಪ್ ಉಳಿತೀವಿ ಸರ್. ಎಷ್ಟು ದಿನ ಆಗುತ್ತೆ ಸರ್ ಒಂದು ಟ್ರಿಪ್ ಮಾಡೋದಕ್ಕೆ? ಇಲ್ಲ ಸರ್, ಮೊನ್ನೆ ತುಂಬಿಸಿದೆ ನಾ ಗಾಡಿ. ನಿನ್ನೆ ಬಂದಿದ್ದೀನಿ ಬೆಳಗ್ಗೆ. ಹ್ಮ್. ಒಂದ್ ನೈಟಲ್ಲೇ ಬಂದ್ಬಿಡ್ತೀನಿ ಸರ್. ಒಂದ್ 3 ದಿನ ಆಗುತ್ತೆ. ಏನ್ 3 ದಿನ ಆಗುತ್ತೆ ಖಾಲಿ ಮಾಡಕ? ಹಾ. ಖಾಲಿ ಮಾಡಕ್ ಮೂರ್ ದಿವ್ಸ ಹೋಗುತ್ತೆ ಸರ್. ಟೋಟಲ್ 3 ದಿನ ಆಗುತ್ತೆ. 3 ದಿವ್ಸ. ಹ್ಮ್. ಆಲ್ಮೋಸ್ಟ್ ಒಂದು ಟ್ರಿಪ್ಗೆ ನಿಮ್ಗೆ ಒಂದು 15,000 ಸೇವ್ ಆಗುತ್ತೆ. ಹಾ, ಸೇವ್ ಆಗುತ್ತೆ ಸರ್. ನೀವು ಓಡಿಸ್ತಾರ ಯಾವ ಗಾಡಿ ಸರ್ ಇದು? ನಾನು ಸರ್ ಮೊದ್ಲಕ್ಕೆ ಟಿಪ್ಪರ್ ಹೊಡೆದಿದ್ದೀನಿ. ಹಾ. ಟಿಪ್ಪರ್ ಓಡಿಸಿದ್ದೀನಿ ಸರ್. ಟ್ರ್ಯಾಕ್ಟರ್ ಓಡಿಸಿದ್ದೀನಿ. ಹ್ಮ್. ಹರಗ್ತೇನೆ, ಬಿತ್ತೇನೆ. ಹ್ಮ್. ಇದು ಗದ್ದೆಯಲ್ಲಿ ಕೆಲಸ ಎಲ್ಲ ಮಾಡ್ತೇನೆ. ಹ್ಮ್. ಆ ನಂತರ ಡೋಸರ್ ಆಪರೇಟಿಂಗ್ ಮಾಡ್ತೇನೆ ಹ್ಮ್. ನಾನು. ಆಮ್ಯಾಗ ಒಂದು ಟೈಮ್ ನಲ್ಲಿ ನಾ ರಿಕ್ಷಾನು ಹೊಡೆದಿದ್ದೀನಿ ಹ್ಮ್. ಸರ್. ಆಮ್ಯಾಗ ಇವಾಗ ನಾನು 12 ವೀಲು 14 ವೀಲುನು ಹೊಡೆದಿದ್ದೀನಿ ಸರ್. ಹ್ಮ್. ಈಗ ಪ್ರೆಸೆಂಟ್ ಓಡಿಸ್ತಾರ ಗಾಡಿ ಯಾವ್ದು? ಈಗ ಪ್ರೆಸೆಂಟ್ ಗಾಡಿ ಓಡಿಸೋದು ಇದು ಐಚರ್. ಐಶರ್. ಐಚರ್ ಅಲ್ಲಿ ಯಾವ ಮಾಡೆಲ್ ಸರ್ ಇದು? ಇದು BS6 ಸರ್. ಇದು ಮಾಡಲ್ BS6. BS6. ಎಷ್ಟು ಟನ್ ಪಾಸಿಂಗ್ ಇದೆ? ಇದು 12 ಟನ್ 800 kg ಸರ್. 12 ಟನ್ 800 kg. ಈಗ ನೀವು ಓವರ್ಲೋಡ್ ಹಾಕೋ ಬಂದಿದ್ರಲ್ಲ, ಏನ್ ಪ್ರಾಬ್ಲಮ್ ಆಗಲ್ವಾ ನಿಮ್ಗೆ? ಓವರ್ಲೋಡ್ ಹಾಕೊಂಡ್ ಬಂದಿದ್ದೀವಿ ಸರ್. ಪ್ರಾಬ್ಲಮ್ ಹೆಂಗ್ ಆಗ್ತಾವ ಅಂದ್ರೆ, ಈಗ ಟೋಲ್ ಅಲ್ಲಿ ಕಾಟದ ಮ್ಯಾಗ ಬರುತ್ತೆ ಗಾಡಿ. ಹ್ಮ್. ಇಲ್ಲಿ ಹಿರಿಯೂರ್ ಟೋಲ್ ಹತ್ರ ಕಾಟದ ಮ್ಯಾಗ ಹೊಡಿಬೇಕು ಸರ್. ಹ್ಮ್. ಅವಾಗ ಸ್ವಲ್ಪ ತಪ್ಪಿಸಿ ಹೊಡಿಬೇಕು ಸರ್. ಹ್ಮ್. ಇಲ್ಲಾಂದ್ರೆ ಫೈನ್ ಬಿದ್ದು ಬಿಡುತ್ತೆ. ಅಲ್ಲೇ ಫೈನ್ ಹಾಕ್ತಾರೆ. ಟೋಲ್ ಅಲ್ಲಿ ಫೈನ್ ಹಾಕ್ತಾರೆ. ಹ್ಮ್. ಟೋಲ್ ಅಲ್ಲಿ ಫೈನ್ ಹಾಕ್ತಾರೆ. ಮತ್ತೆ ಮುಂದೆ ನಾವು ಅಲ್ಲಿ ಕಾಟ ತಪ್ಪಿಸಿ ಓಡ್ರಾಗ ಮುಂದ್ ಆಲ್ಟಿವ್ ನಿಂತಿರ್ತಾನೆ. ಹ್ಮ್. ಆಲ್ಟಿವ್ ಕೈ ಮಾಡ್ತಾನೆ. ಹ್ಮ್. ಅವನಿಗೆ ಒಂದು 500 600 ಹಿಂಗ್ ಕೊಟ್ಟು ಹೋಗ್ಬಿಡ್ತೀವಿ. ಓವರ್ ಟನ್ ಇದ್ರೆ ಓವರ್ ಟನ್ ಇಸ್ಕೋತಾರ 500 600. ಹಾ, ಸುಮ್ನೆ ಈಗ ಯಾಕಂದ್ರೆ ಅವರು ರೆಗ್ಯುಲರ್ ಇಡ್ತೀವಲ್ಲ ಸರ್, ಹಾ. ಪರಿಚಯ ಆಗಿರ್ತಾರೆ. ಹ್ಮ್. ಸರ್ ಇಷ್ಟ ಇದಾವೆ ಸರ್, ತೋರಿ ಸರ್, ಕಳಿಸ್ಬಿಡ್ತಾರೆ. 5,000 ಇಸ್ಕೊಂಡ್ ಬಿಟ್ಬಿಡ್ತಾರೆ. ಬಿಟ್ಟು ಬಿಡ್ತಾರೆ. ಅವ್ರ ಕಡೆ ಕರ್ಕೊಂಡ್ ಹೋಗಿಲ್ಲ, ಹಾ. ಇಲ್ಲಿದ್ದಿಲ್ಲೇ ಮುಗಿಸಿ ಕಳಿಸ್ಬಿಡ್ತಾರೆ. ಹಾ. ಇನ್ ಕೇಸ್ ಯಾರು ಫೈನ್ ಗೀನ್ ಹಾಕಿದ್ರೆ ನಿಮ್ಗೆ ಓವರ್ ಟನ್ ಇದೆ ಅನ್ಬಿಟ್ಟು? ಫೈನ್ ಹಾಕಕ್ ಕೊಡೋದಿಲ್ಲ ಸರ್. ಹಾ. ನಾನು ಕೊಡೋಗಿಲ್ಲ ಫೈನ್ ಹಾಕಕ್ಕೆ. ಹಾ. ಅದೇನಿದ್ರು ಓನರ್ಗೆ ನಾ ತಿಳ್ಸಾಗಿಲ್ಲ. ಏನಿದ್ರು ಅಲ್ಲೇ ಮುಗಿದಿರ್ಬೇಕು ಅದು. ಹ್ಮ್. ಹಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಅಲ್ಲೇ ನೀವು ಒಂದು 500,000 ಕೊಟ್ಟು ಅಲ್ಲೇ ಕೊಟ್ಟು ಮುಗಿಸ್ ಬಂದ್ಬಿಡ್ತೀನಿ ಸರ್. ಹ್ಮ್. ಆತರ ನಿಮ್ಗೆ ಪ್ರತಿ ಯಾಕಂದ್ರೆ ಸುಮ್ನೆ ಓನರ್ಗೆ ಪ್ರತಿಯೊಂದು ಟ್ರಿಪ್ ಕೇಸ್ ಕೊಟ್ಕೊಂತ ಹೋದ್ರೆ ಹ್ಮ್. ಓನರ್ ಉಳಿಯೋ ಚಾನ್ಸಸ್ ಕಡಿಮೆ. ಹಾ. ಯಾಕಂದ್ರೆ ಸರ್ ಈಗ ಪ್ರತಿ ಒಂದು ಟ್ರಿಪ್ಪಿಗೂ ನಾವು ಕೇಸ್ ಕೊಡ್ಕೊಂತ ಹೋದ್ರೆ ಹ್ಮ್. ಅವ್ರು ನಮ್ಗೆ ಇಟ್ಕೊಂಡ್ ಏನ್ ಪ್ರಯೋಜನ? ಹೌದು. ಅಲ್ಲಿ ಏನಾರ ಮಾತಾಡಿ ಅವ್ರಿಗೆ ಅಲ್ಲೇ ಮುಗಿಸಿ ಬರ್ಬೇಕಲ್ಲ. ಅದು ಹೌದು. ಮೇನ್ ಒಂದೇ ಪಾಯಿಂಟ್, ನಾನು ಕಾಲ್ ಮಾಡೋದಿಲ್ಲ ಓನರ್ಗೆ ಜಾಸ್ತಿ. ಹ್ಮ್. ಏನಾರು ಸ್ವಲ್ಪ ಲೆಕ್ಕ ಇದ್ರೆ ಕಾಲ್ ಮಾಡ್ತೀನಿ ಸರ್. ಹ್ಮ್. ಇಲ್ಲಂದ್ರೆ ಇಲ್ಲ ಸರ್. ಹ್ಮ್. ಈಗ ಪ್ರತಿ ಟಿಪ್ ಅಲ್ಲೂ ನಿಮ್ಗೆ ಹಿಡಿಯೋದು ಈ ತರ ಇದ್ದೇ ಇರುತ್ತೆ? ಹಾ, ಇರುತ್ತೆ ಸರ್. ಪ್ರತಿ ಟ್ರಿಪ್ ನಿಂತಿರ್ತಾರೆ ಸರ್. ಅಲ್ಲಿ ಹಾ. ಅಲ್ಟಿವ್ ನೈಟ್ ನಿಂತು ಬಿಟ್ಟಿರ್ತಾರೆ. ನೈಟ್ ಡ್ಯೂಟಿಯವರು, ಡೇ ಡ್ಯೂಟಿಯವರು ಇಬ್ರು ನಿಂತೇ ಇರ್ತಾರೆ. ಇಬ್ಬರೇ ನಿಂತಿರ್ತಾರೆ ಸರ್. ನೈಟ್ ಒಬ್ಬ ಮಾಡ್ತಾನೆ, ಅವ ಹೋಗ್ತಾನೆ. ಹ್ಮ್. ಡೇ ಬರ್ತಾನೆ ಒಬ್ಬ. ಇಬ್ಬಿರ್ತಾರೆ ಸರ್ ಅಲ್ಟಿವ್. ಇನ್ ಕೇಸ್ ನೀವು ಕೊಡಲ್ಲ ಅಂತಂದ್ರೆ? ಕೊಡಲ್ಲ ಅಂದ್ರೆ ಅವರು ಕೇಸ್ ಹಾಕ್ತಾರೆ. ಹ್ಮ್. ಕೇಸ್ ಹಾಕಿ ನೀವು ಕೋಲ್ಡ್ ತುರು ತುಂಬಕ್ ಹೋಗ್ರಪ್ಪ ಅಂತಾರೆ ಸರ್. ಆತರ ಆಗುತ್ತೆ. ಹೌದೌದು, ಆಗುತ್ತೆ ಸರ್. ಸರ್ ಈಗ ನೀವು ಓಡಿಸೋದು ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ, ಹೆವಿ ಲೋಡ್ಗಳನ್ನ ತಗೋಗೋ ಗಾಡಿಗಳಾಗಿರೋದ್ರಿಂದ ರೋಡ್ಗಳಲ್ಲಿ ಯಾವ ರೀತಿ ಸೇಫ್ಟಿಯಿಂದ ಓಡಿಸ್ತೀರಾ? ಫಸ್ಟ್ ನಾವು ಸೇಫ್ಟಿ ಹೆಂಗಂದ್ರೆ ಸರ್,
ಫಸ್ಟ್ ಗಾಡಿ ಖಾಲಿ ಇರುತ್ತೆ ಅಲ್ವಾ, ಹ್ಮ್. ಅವಾಗೆ ಹೋಗಿ ಏರ್ ಚೆಕಿಂಗು, ಹ್ಮ್. ಗಿರ್ಸಿಂಗು ಹ್ಮ್. ಎಲ್ಲ A to Z ಏನೋ ಇರ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟಿಗೆ ಸಾಲ್ವ್ ಮಾಡ್ಕೊಂಡು ನಾವು ಲೋಡಿಂಗ್ ಹೋಗ್ತೀವಿ ಸರ್. ಹ್ಮ್. ಲೋಡಿಂಗ್ ಪಾಯಿಂಟ್ ಅಲ್ಲಿ ನಾವು ಲೋಡ್ ಮಾಡಿಸ್ಕೊಂಡು ಸೀದಾ ಬರ್ತಾ ಇರೋದು. ಹ್ಮ್. ಎಲ್ಲರೇ ಅಚಾನಕ್ ಪಂಚರು ಮತ್ತೆ ಮಾಮೂಲಿ ಅಲ್ವಾ, ಪಂಚರು ಹ್ಮ್. ಒಮ್ಮೊಮ್ಮೆ ಟೈರ್ ಜಾಸ್ತಿ ರನ್ನಿಂಗ್ ಆಗಿ ಹೀಟ್ ಆಗಿರ್ತಾವ ಟೈರ್, ಅವಾಗ ಸ್ವಲ್ಪ ತರ್ಬಸ್ಕೊಂಡ್ ಹೋಗ್ಬೇಕು. ಹ್ಮ್. ಇಲ್ಲಾಂದ್ರೆ ಡಡಲ್ ಅಂದ್ಬಿಡ್ತಾವ ಟೈರ್. ಈಗ ನಿಮ್ ಗಾಡಿ ಟಾಪ್ ಸ್ಪೀಡ್ ಎಷ್ಟು ಹೋಗ್ಬೋದು ನೀವು? 80 ಹೋಗುತ್ತೆ ಸರ್. 80? 7 ಗೇರಿಂದ ಸರ್ ಇದು. ಹಾ. 7 ಗೇರಿಂದು. ಅದ್ರ ಮೇಲೆ ಹೋಗಲ್ಲ ನೀವು 80 ಮೇಲೆ? 80 ಮೇಲೆ ಲಾಕ್ ಇರೋದೇ 80. 80 ಆಲ್ಮೋಸ್ಟ್ ಎಲ್ಲಾ ಕಡೆ 80 ಕಿಲೋಮೀಟರ್ ಸ್ಪೀಡ್ ಓಡಿಸ್ತಾ ಇರ್ತಾರೆ. ಹೌದೌದು ಸರ್, ಹೌದು. 80 ಹೋಗಂಗಿಲ್ಲ ಸರ್, ಯಾಕಂದ್ರೆ ಲೋಡಿಂಗ್ ಇರುತ್ತಲ್ಲ ಸರ್, ಗಾಡಿ ಹಾ. ಓವರ್ಲೋಡ್ ಇರುತ್ತಲ್ವಾ, ಹ್ಮ್. ಹೋಗುತ್ತೆ ಸರ್. 60 ಹೋಗುತ್ತೆ. 60 ಅಷ್ಟೇ ಓಡಿಸೋದು. ಹ್ಮ್. ಹೋಗುತ್ತೆ, ಹಂಗ ತುಳಿದ್ರೆ ಎಲ್ಲ ಹೋಗುತ್ತೆ, ಹ್ಮ್. ಬಟ್ 60 ಅಷ್ಟೇ ತುಳಿದೆ, ಯಾಕಂದ್ರೆ ಲೋಡ್ ಇರುತ್ತಲ್ಲ ಸರ್, ಹೌದು. ಅದಕ್ಕೆ ಕಂಟ್ರೋಲ್ ಆಗಲ್ಲ. ಮ್ಯಾಕ್ಸಿಮಮ್ 60 ಕಿಲೋಮೀಟರ್ ಓಡಿಸ್ತೀವಿ. 60 ಸ್ಪೀಡ್ ಅಲ್ಲಿ ಓಡು. ನೀವು ಡ್ರೈವಿಂಗ್ ಫೀಲ್ಡ್ ಬಂದು ಒಂದು 10 ವರ್ಷ 15 ವರ್ಷ ಆಗಿರೋದ್ರಿಂದ ನೀವ್ ಯಾಕೆ ಸ್ವಂತ ಗಾಡಿ ಮಾಡಬಾರ್ದು? ಮಾಡಿದ್ರೆ ಟೆನ್ಷನ್ಗಳು ಬಾಳ ಸರ್. ಹ್ಮ್. ಯಾವ ತರ ಟೆನ್ಷನ್ ಅಂದ್ರೆ, EMI 55,000 ರೂಪಾಯಿ ಇದೆ. ಇದು ಸಾಮಾನ್ಯ ಎಲ್ಲ ಮಾಡೋದು. ಹಂಗ ಹೋದ್ರೆ ಕೊಡ್ತಾರೆ ಗಾಡಿ, ಹ್ಮ್. ನನ್ ಲೈಸೆನ್ಸ್ ಮೇಲೆ ಕೊಟ್ಬಿಡ್ತಾರೆ. ಬೇಡಪ್ಪ ನೀವ್ 1 ರೂಪಾಯಿ ಕೊಡಕ್ ಹೋಗ್ಬಿಡ, ಗಾಡಿ ತಗೊಂಡವನಿ ಅಂತಾರೆ. ಲೈಸೆನ್ಸ್ ಒಂದ್ ಕೊಟ್ರೆ ಸಾಕು ಅವ್ರಿಗೆ, ಹ್ಮ್. ಕೊಟ್ಬಿಡ್ತಾರೆ ಗಾಡಿ. ಗಾಡಿದೇನ್ ಪ್ರಶ್ನೆ ಇಲ್ಲ ನನಗೆ. ಹ್ಮ್. ಬಟ್ ಆದ್ರೆ ಏನಂದ್ರೆ, ಈಗ ಆರಾಮ್ ಅದೇನಷ್ಟು ನಾಳೆ ಆರಾಮ್ ಸಿಗೋದಿಲ್ಲ. ಹ್ಮ್. ಟೆನ್ಷನು ಬಾಳ ಬರುತ್ತೆ. ಯಾಕಂದ್ರೆ ಈಗ ಗಾಡಿ ದುಡಿದ್ರೇನೆ EMI ಹೋಗೋದು, ದುಡಿಲಲ್ಲ ಅಂದ್ರೆ EMI ಹೋಗಲ್ಲ, ಎಲ್ಲ ಮೈ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಸುಮ್ ಡ್ರೈವ್ ಮಾಡುತ್ತೆ. ಅದಕ್ಕೆ ಡ್ರೈವಿಂಗ್ ಕೆಲಸ ಬೆಸ್ಟ್ ಅಂತ. ಅಷ್ಟೇ ಸರ್. ಓಕೆ ಸರ್, ಇಷ್ಟೊತ್ತು ನಿಮ್ಮ ಟೈಮ್ ನ ಸಮಯ ಇರ್ಲಿ ಸರ್, ವಿಡಿಯೋ ಮಾಡಿದ್ದೀವಿ. ಇರ್ಲಿ ಸರ್, ಇರ್ಲಿ. ಥ್ಯಾಂಕ್ ಯು ಸರ್.